ಓಂ ಶ್ರೀ ಗುರುಭ್ಯೋ ನಮಃ. ನವಗ್ರಹ ದೇವತಾಭ್ಯೋ ನಮಃ. ಶ್ರೀ ಗ್ರಾಮ ದೇವತಾಭ್ಯೋ ನಮಃ. ಆತ್ಮೀಯ ವೀಕ್ಷಕರೇ, ನೈನ್ ಮಾಸ್ಟರ್ಸ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. 2025 ಮಾರ್ಚ್ ತಿಂಗಳ ಮಿಥುನ ರಾಶಿಯವರ ಗೋಚಾರ ಫಲವನ್ನು ತಿಳಿದುಕೊಳ್ಳೋಣ. ಪ್ರಥಮ ಬಾರಿಗೆ ಗೋಚಾರದ ಗ್ರಹಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಜನ್ಮರಾಶಿಯಿಂದ ಜನ್ಮರಾಶಿಯಲ್ಲೇ ಮಂಗಳ ದೇವರು ವಕ್ರಿಯಾಗಿ ಸಂಚರಿಸ್ತಾ ಇದ್ದಾರೆ ಈ ತಿಂಗಳು. ಅದೇ ರೀತಿ ಗುರುದೇವರು ವ್ಯಯಭಾವದಲ್ಲಿ, ಶುಕ್ರಾಚಾರ್ಯರು ದಶಮ ಭಾವದಲ್ಲೇ ಬುಧದೇವರು, ಸೂರ್ಯದೇವರು ಮತ್ತು ಶನಿದೇವರು, ರಾಹು ದೇವರು ಕೂಡ ಸಂಚರಿಸ್ತಾ ಇದ್ದಾರೆ. ಅದೇ ರೀತಿ ಧರ್ಮಭಾವದಲ್ಲಿ ಅಂದರೆ 9ನೇ ಭಾವದಲ್ಲಿ ಶನಿದೇವರು ಸಂಚರಿಸ್ತಾ ಇದ್ದಾರೆ. ಸೂರ್ಯದೇವರು ಕೂಡ ಅರ್ಧ ತಿಂಗಳಿನವರೆಗೆ ಸಂಚರಿಸುತ್ತಾರೆ. ಕೇತು ದೇವರು ಚತುರ್ಥ ಭಾವದಲ್ಲಿ ಸಂಚರಿಸ್ತಕ್ಕಂಥದ್ದು. ಇದಿಷ್ಟು ಈ ತಿಂಗಳ ಗೋಚಾರ ಫಲ. ಬನ್ನಿ ಇದರ ವಿಚಾರವನ್ನು ತಿಳಿದುಕೊಳ್ಳೋಣ. ಈ ತಿಂಗಳು ಮಿಥುನ ರಾಶಿಯವರಿಗೆ ಶುಕ್ರರು ಮಾತ್ರ ಶುಭ ಗೋಚರ ಫಲವನ್ನು ನೀಡಲಿದ್ದಾರೆ. ಶುಕ್ರಾಚಾರ್ಯರು ದಶಮದಲ್ಲಿ ಉಚ್ಚರಾಗಿದ್ದಾರೆ. ಆಕ್ಚುಲಿ ದಶಮದಲ್ಲಿ ಗೋಚಾರದಲ್ಲಿ ಶುಕ್ರದೇವರು ಅಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಬಟ್ ಗೋಚಾರದಲ್ಲಿ ಉಚ್ಚ ಸ್ಥಿತಿಯೊಳಗಿದ್ದಾರೆ. ಮೀನರಾಶಿಯಲ್ಲಿ ಉಚ್ಚರಾಗಿರುವುದರಿಂದ ಒಳ್ಳೆಯ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡಬಹುದು. ಶತ್ರುಗಳ ಬಾಧೆ ಕಡಿಮೆಯಾಗಲಿದೆ. ಗುಪ್ತ ಶತ್ರುಗಳ ಬಾಧೆ ಕಡಿಮೆಯಾಗಲಿದೆ. ಅನಾವಶ್ಯಕ ಖರ್ಚುಗಳು ನಿಯಂತ್ರಣದಲ್ಲಿ ಇರಲಿವೆ. ವಿದ್ಯಾರ್ಥಿಗಳಿಗೆ ಶೋ ಇರಲಿದೆ. ಮಕ್ಕಳ ವಿಚಾರದಲ್ಲಿ, ಸಂತತಿಯ ವಿಚಾರದಲ್ಲಿ ಸಂತಸವನ್ನು ಕಾಣುವಿರಿ. ಪ್ರೇಮಿಗಳಿಗೆ 12ರವರೆಗೆ ಶುಭವಿರಲಿದೆ. ನಿಮ್ಮ ವ್ಯವಹಾರ ಕೌಶಲ್ಯ ನಿಮ್ಮನ್ನು ಜನಪ್ರಿಯಗೊಳಿಸುತ್ತದೆ. ದೇವರ ಕಾರ್ಯಗಳು ಸುಲಭವಾಗಿ ನೆರವೇರುತ್ತವೆ. ನೀವು ಈಗಾಗಲೇ ಹೊಟ್ಟೆಯ ಸಮಸ್ಯೆಯನ್ನು ಅನುಭವಿಸುತ್ತಿದ್ದರೆ ಅದಕ್ಕೆ ತಕ್ಕ ಚಿಕಿತ್ಸೆ ದೊರೆಯಲಿದೆ. ಈ ತಿಂಗಳು ಶುಕ್ರಾಚಾರ್ಯರು ಐಷಾರಾಮಿ ಜೀವನ ಸಾಗಿಸಲು ಅನುಕೂಲ ಮಾಡಿಕೊಡುತ್ತಾರೆ. ಬನ್ನಿ ಸೂರ್ಯದೇವರ ಒಂದು ವಿಚಾರವನ್ನು ತಿಳಿದುಕೊಳ್ಳೋಣ. ಈ ತಿಂಗಳು ಸೂರ್ಯದೇವರು ತಿಂಗಳ ಆರಂಭದಿಂದಲೂ ಧರ್ಮಭಾವದಲ್ಲಿ ಇದ್ದು 14ರ ನಂತರ ದಶಮ ಭಾವಕ್ಕೆ ಸಂಚರಿಸುತ್ತಾರೆ. 14ರ ನಂತರ ಶುಭ ಗೋಚರ ಫಲಿತಾಂಶ ನೀಡಲಿದ್ದಾರೆ. ತಿಂಗಳ ಆರಂಭದಿಂದಲೂ ಸ್ವಲ್ಪ ಜೀವನದಲ್ಲಿ ಅಡೆತಡೆಗಳು ಇರಲಿವೆ. ಸರ್ಕಾರಿ ಇಲ್ಲವೇ ಕಚೇರಿ ಕೆಲಸಗಳು ವಿಳಂಬವಾಗಬಹುದು. ಯಾರು ಟ್ರಾನ್ಸ್ಪೋರ್ಟ್ ವ್ಯವಹಾರಗಳನ್ನು ಮಾಡುತ್ತಿರುವಿರೋ ಅಂಥವರಿಗೆ ತೊಂದರೆ ಆಗತಕ್ಕಂಥದ್ದು. ಉದಾಹರಣೆಗೆ ಆಟೋ ಚಾಲಕರಾಗಿರ್ಬೋದು, ಟ್ಯಾಕ್ಸಿ ಡ್ರೈವರ್ಸ್ಗಳಾಗಿರ್ಬೋದು, ವಾಹನಗಳನ್ನು ಚಲಾಯಿಸಿ ಯಾರು ಜೀವನ ನಡೆಸುತ್ತಿರುತ್ತೀರೋ ಅಂಥವರಿಗೆ ಸ್ವಲ್ಪ 14ರವರೆಗೆ ಅಶುಭ ಘಟನೆಗಳು ಘಟಿಸಲಿವೆ. ಸ್ವಜನರೇ ಶತ್ರುಗಳಾಗುವರು, ಇಲ್ಲವೇ ತಂದೆಯೊಡನೆ ಮನಸ್ತಾಪ ಇರಲಿದೆ. ಅವಮಾನಕರ ಪ್ರಸಂಗಗಳು ಪ್ರಾಪ್ತವಾಗಲಿವೆ. ಸಂಗ್ರಹಿಸಿ ಇಟ್ಟ ಹಣ ಆಕಸ್ಮಿಕವಾಗಿ ಖರ್ಚಾಗುವುದು. ಆಸ್ತಿಯ ವಿಚಾರವಾಗಿ ವಿವಾದಗಳು ಉಂಟಾಗಲಿವೆ. 14ರ ನಂತರ ಸೂರ್ಯದೇವರ ಸ್ಥಾನ ಪಲ್ಲಟದಿಂದ ಧನಾತ್ಮಕ ಫಲಿತಾಂಶ ಉಂಟಾಗಲಿದೆ. ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಆಗಲಿದೆ. ಆಧ್ಯಾತ್ಮಿಕ ಮನಸ್ಥಿತಿ ಹೊಂದಲಿದ್ದೀರಿ. ಇಷ್ಟ ದೇವರ ಕೃಪೆ ನಿಮ್ಮ ಮೇಲೆ ಇರಲಿದೆ. ಸಾಮಾಜಿಕ ಜೀವನದಲ್ಲಿ ಘನತೆ ವೃದ್ಧಿಸುವ ಪ್ರಸಂಗಗಳು ಪ್ರಾಪ್ತವಾಗಲಿವೆ. ದೇವಸ್ಥಾನಗಳಿಗೆ ದಾನ ಧರ್ಮ ನೀಡಲಿದ್ದೀರಿ. ದೇವಸ್ಥಾನ ಕಟ್ಟಡವನ್ನು ಕಟ್ಟಲಿಕ್ಕೆ ಸ್ವಲ್ಪ ಹಣವನ್ನು ಸಹಾಯ ಮಾಡಲಿದ್ದೀರಿ. ಕುಟುಂಬ ಸೌಖ್ಯ ಅನುಭವಿಸುವಿರಿ. ಸರ್ಕಾರಿ ಅಧಿಕಾರಿಗಳು ಇಲ್ಲವೇ ರಾಜಕೀಯ ನಾಯಕರಿಂದ ಒಂದು ದೊಡ್ಡ ಸಹಾಯವಾಗಲಿದೆ. ಹೊಸ ಬಟ್ಟೆ ಇಲ್ಲವೇ ಆಭರಣ ಖರೀದಿ ಮಾಡಲಿದ್ದೀರಿ. ಇದಿಷ್ಟು ಈ ತಿಂಗಳು ಸೂರ್ಯದೇವರ ವಿಚಾರವಾಗಿ ಘಟಿಸ್ತಕ್ಕಂಥದ್ದು. ಬನ್ನಿ ಭವಿಷ್ಯವಾಣಿಗಳು ಯಾವ ರೀತಿಯಾಗಿದೆ ನೋಡೋಣ. ಮಾರ್ಚ್ 1ರಿಂದ 15ರವರೆಗೆ ನ್ಯಾಯಾಲಯ ಅಥವಾ ಆಸ್ಪತ್ರೆಯ ದರ್ಶನವಾಗಲಿದೆ. ಅಲ್ಲಿ ಹಣವನ್ನು ಕಳಿಸ್ತಕ್ಕಂಥದ್ದು. ಆರ್ಥಿಕ ತಜ್ಞರೊಡನೆ ಸಮಾಲೋಚನೆ ಮಾಡಲಿದ್ದೀರಿ. ಸರ್ಕಾರಿ ಕೆಲಸಗಳೆಲ್ಲವೂ ಪೂರ್ಣವಾಗಲಿವೆ. ಹಿರಿಯ ವ್ಯಾಪಾರಿಯಿಂದ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಕಾಂಪಿಟೇಷನ್ ಇರ್ತಕ್ಕಂಥದ್ದು. ಧನ ನಷ್ಟ. ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗ್ತಕ್ಕಂಥದ್ದು. ಯಾವುದೇ ಕಾರಣವಿಲ್ಲದೆ ಸಮಸ್ಯೆಯಲ್ಲಿ ಸಿಲುಕುವಿರಿ. ಅಚಾನಕ್ಕಾಗಿ ಅಕಾರಣವಾಗಿ ನೀವು ಒಂದು ಯಾವುದೇ ವ್ಯವಹಾರದಲ್ಲಿ ಸಿಲುಕಿಕೊಂಡು ತೊಂದರೆಯನ್ನು ಅನುಭವಿಸ್ತಕ್ಕಂಥದ್ದು. ತಿಂಗಳ ಹಂತದಲ್ಲಿ ಕೆಲಸಗಳು ಯಶಸ್ವಿ ಆಗ್ತಕ್ಕಂಥದ್ದು. ಧನಲಾಭ. ಕುಟುಂಬದಲ್ಲಿ ಸಂತಸ. ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆಗೆ ಪಾತ್ರರಾಗಲಿದ್ದೀರಿ. ಗುಪ್ತ ಶತ್ರುಗಳಿಂದ ಯೋಜನೆಗೆ ಅಡ್ಡಗಾಲು ಉಂಟಾಗಲಿದೆ. ಯಾವುದೋ ಒಂದು ಯೋಜನೆಗಳನ್ನು ಮಾಡ್ಕೊಳ್ತಾ ಇದ್ದೀರಿ. ನಿಮಗೆ ಆಗದೇ ಇರತಕ್ಕಂಥವರು ಪಿತೂರಿಯ ಮಾಡುವುದರಿಂದ ಆ ಕೆಲಸಗಳು ಆಗದೇ ಇರತಕ್ಕಂಥದ್ದು ಅಥವಾ ವಿಳಂಬವಾಗ್ತಕ್ಕಂಥದ್ದು ಉಂಟಾಗುತ್ತದೆ. ಬೇಡದ ಘಟನೆಗಳು ಸಂಭವಿಸಲಿವೆ, ಎಚ್ಚರಿಕೆ ಇರಲಿ. ಮತ್ತು 16ರಿಂದ ಅಂದರೆ ಆ ತಿಂಗಳ ಅರ್ಧದಿಂದ ಮುಂದಿನ ತಿಂಗಳ ಅಂತ್ಯದವರೆಗೂ ಕೂಡ ಏನಪ್ಪಾ ಅಂದ್ರೆ ಆತ್ಮಸ್ಥೈರ್ಯ ಹೆಚ್ಚಾಗಲಿದೆ. ಅಷ್ಟಮದ ಚಂದ್ರನಿಂದಾಗಿ ಆರೋಗ್ಯ ಸಮಸ್ಯೆ ಉಂಟಾಗಲಿದೆ. ಅವಘಡ ಸಂಭವ. ಸರ್ಕಾರಿ ಸಂಸ್ಥೆಗಳಿಂದ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಲಾಭ ಉಂಟಾಗತಕ್ಕಂಥದ್ದು. ಬಡ್ತಿಯಿಂದ ಮಾನಸಿಕ ಸಂತುಷ್ಟ. ಕುಟುಂಬದ ಜವಾಬ್ದಾರಿಗಳು ಉತ್ತಮ ರೀತಿಯಿಂದ ನಿರ್ವಹಿಸುವಿರಿ. ಸ್ಪರ್ಧಿಗಳ ನಡುವೆ ಗಮನ ಇರಲಿ. ಏಕಾದಶದಲ್ಲಿ ಚತುರ್ಗ್ರಹ ಯೋಗ ಉಂಟಾಗುವುದರಿಂದ ಯಶಸ್ಸು ಉಂಟಾಗಲಿದೆ. ಅದಕ್ಕೆ ಧನಲಾಭ. ಆತ್ಮೀಯ ವಲಯದಿಂದ ಕೆಟ್ಟ ಸುದ್ದಿಯನ್ನು ಕೇಳಿದ್ದೀರಿ. ಸಹಿ ಮಾಡುವಾಗ ತುಂಬ ಎಚ್ಚರಿಕೆ ಇರತಕ್ಕಂಥದ್ದು. ಬಹಳ ವಿಚಾರವಾಗಿ ಸಹಿ ಮಾಡಿ. ಯಾವುದೇ ಒಂದು ಡಾಕ್ಯುಮೆಂಟ್ಸ್ಗೆ ಸಹಿ ಮಾಡ್ಲಿಕ್ಕಂದ್ರೆ ಇಷ್ಟು ವಿಚಾರಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಬಹುದು. ನಂತರ ಪರಿಹಾರವನ್ನು ಕೊನೆಯಲ್ಲಿ ತಿಳಿಸಲಾಗುತ್ತದೆ. ಬನ್ನಿ ದೈನಿಕ ವಿಚಾರ ಯಾವ ರೀತಿಯಾಗಿದೆ. ದಿನನಿತ್ಯದ ಗೋಚಾರ ಫಲ ಅಂದರೆ ಚಂದ್ರ ಗ್ರಹದ ಸಂಚಾರದಿಂದ ಯಾವ ರೀತಿ ಫಲಗಳನ್ನು ನೀವು ಅನುಭವಿಸ್ತಾ ಇದ್ದೀರಿ ದಿನಾಂಕದ ಆಧಾರಿತವಾಗಿ ತಿಳಿದುಕೊಳ್ಳೋಣ. 1ನೇ ತಾರೀಕು ಉತ್ತಮವಾಗಿರ್ತಕ್ಕಂಥದ್ದು. ಗೌರವ ಸ್ಥಾನಮಾನ ಹೆಚ್ಚಾಗಲಿದೆ. ವೃತ್ತಿಯಲ್ಲಿ ಯಶಸ್ಸು ಅನುಭವಿಸ್ತೀರಿ.
ಆಸ್ತಿ ಮಾರಾಟದಿಂದ ಲಾಭವಾಗ್ತಕ್ಕಂಥದ್ದು, ಹಿರಿಯ ಅಧಿಕಾರಿಗಳಿಂದ ಸಹಾಯ ಉಂಟಾಗ್ತಕ್ಕಂಥದ್ದು, ಈ ದಿನ ಅತ್ಯಂತ ಶುಭವಾಗಿರ್ತಕ್ಕಂಥ ದಿನ. ಯಾವುದೇ ಯೋಜನೆಗಳನ್ನ, ಒಳ್ಳೆ ಒಳ್ಳೆ ಯೋಜನೆಗಳನ್ನ ಈ ದಿನದಲ್ಲಿ ನೀವು ಪಾಲಿಸಲಿಕ್ಕೆ ನಡೆಯುತ್ತದೆ. ನಂತರ 2, 3, 4 ಅಂದ್ರೆ ಚಂದ್ರದೇವರು 11ನೇ ಭಾವದಲ್ಲಿ ಸಂಚರಿಸ್ತಾರೆ. ಆ ತಮ್ಮ ಸಮಯದಲ್ಲಿ ವಿಜಯ ಚತುರ್ಗ್ರಹ ಯೋಗ ಇರುವುದರಿಂದ ಒಳ್ಳೆಯ ವಿಚಾರವನ್ನು ಹಾಗೆ ಒಳ್ಳೆಯ ಶುಭ ಫಲಿತಾಂಶವನ್ನು ಕಾಣುತ್ತೀರಿ. ಆದಾಯದಲ್ಲಿ ಹೆಚ್ಚು ಬರಲಿದೆ. ಸಮೃದ್ಧಿ, ಆಕಸ್ಮಿಕ ಧನಲಾಭ ಉಂಟಾಗ್ತಕ್ಕಂಥದ್ದು, ಮಂಗಲ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಒಟ್ಟಾರೆಯಾಗಿ ಶುಭ ದಿನಗಳು. ಈ 3 ದಿನಗಳು ನಿಮಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ದಿನಗಳಾಗಿರ್ತವೆ. ಇನ್ನು 5, 6ನೇ ತಾರೀಕು ಚಂದ್ರದೇವರು ವ್ಯಯಭಾವಕ್ಕೆ ಸಂಚರಿಸ್ತಾರೆ. ಆಲಸ್ಯ, ಸೋಮಾರಿತನ, ಉದ್ಯೋಗದಲ್ಲಿ ನಷ್ಟ ಉಂಟಾಗ್ತಕ್ಕಂಥದ್ದು, ತಪ್ಪು ಗ್ರಹಿಕೆ ಉಂಟಾಗ್ತಕ್ಕಂಥದ್ದು ಉಂಟಾಗುತ್ತದೆ. ಇದೆಲ್ಲ ವಿಚಾರಗಳಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಯಾವುದೇ ವಿಚಾರಗಳನ್ನು, ಯಾವುದೇ ಕೆಲಸಗಳನ್ನು ಹಿಂದೆ ಹಾಕೊಳ್ಳಿಕ್ಕೆ ಹೋಗಬೇಡಿ. ಮುಂದೆ ಮಾಡಿದ್ರಾಯ್ತು ಅಂತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಅದರಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು. ಇನ್ನು 7, 8ನೇ ತಾರೀಕು ಮಂಗಳ ದೇವರ ಒಂದು ಯತಿಯಲ್ಲಿ ಚಂದ್ರದೇವರು ಇರತಕ್ಕಂಥದ್ದು. ಜನ್ಮರಾಶಿಯಲ್ಲಿ ಆತ್ಮೀಯರ ಭೇಟಿಯಿಂದ ಸಂತಸ ಉಂಟಾಗ್ತಕ್ಕಂಥದ್ದು, ನಿರಾಳವಾದ ಕೆಲಸ ಉಂಟಾಗ್ತಕ್ಕಂಥದ್ದು, ಕೆಲಸದಲ್ಲಿ ನಿರಾಳತೆ ಇರತಕ್ಕಂಥದ್ದು, ದಾವೆಗಳಲ್ಲಿ ಜಯ, ಯಾವ ಕೋರ್ಟ್ ಕೇಸುಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು, ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನು ಅನುಭವಿಸುವಿರಿ ಇತ್ಯಾದಿ ಶುಭಫಲಗಳು ಘಟಿಸಲಿವೆ. ಇನ್ನು 9, 10 ಈ ದಿನಾಂಕಗಳಲ್ಲಿ ಗ್ರಹ ಕಲಹದಿಂದ ಮನಸ್ತಾಪ ಉಂಟಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಅಡಚಣೆ ಉಂಟಾಗ್ತಕ್ಕಂಥದ್ದು, ಖಿನ್ನತೆ, ಅಗೌರವ ಪ್ರಾಪ್ತಿ ಆಗ್ತಕ್ಕಂಥದ್ದು. ಸ್ವಲ್ಪ ಕೇರ್ಫುಲ್ ಆಗಿರಿ. ಈ ದಿನಗಳಲ್ಲಿ ಮಾತಿನಲ್ಲಿ ಹಿಡಿತ ಇರಲಿ. ಯಾಕಂದ್ರೆ ದ್ವಿತೀಯ ಭಾವದಲ್ಲಿ ಚಂದ್ರದೇವರು ಸಂಚರಿಸ್ತಾರೆ. ಹೀಗಿದ್ದಾಗ ಮಾತಿನಿಂದ ಅವಘಡಗಳ ಸಂಭವಿಸುವ ಸಾಧ್ಯತೆಗಳು ಕೂಡ ಇರ್ತವೆ. ಇನ್ನು 11, 12, 13 ತೃತೀಯ ಭಾವದಲ್ಲಿ ಚಂದ್ರದೇವರು ಸಂಚರಿಸುತ್ತಾರೆ. ಸ್ನೇಹಿತರು, ಸಂಬಂಧಿಗಳಿಂದ ಲಾಭವಾಗ್ತಕ್ಕಂಥದ್ದು, ಮಾತಿನ ಚಾಣಾಕ್ಷತೆಯಿಂದ ಲಾಭವಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಯಶಸ್ಸು ಲಭಿಸ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭವಾಗಿರ್ತಕ್ಕಂಥದ್ದು, ಸಂತಸದ ವಾತಾವರಣ ಇರಲಿದೆ. ಈ 3 ದಿನಗಳು ಅತ್ಯಂತ ಶುಭವಾಗಿರ್ತವೆ. 11, 12, 13 ಈ 3 ದಿನಗಳು ಅತ್ಯಂತ ಶುಭವಾಗಿರ್ತವೆ. ಇನ್ನು 14, 15 4ನೇ ಭಾವಕ್ಕೆ ಚಂದ್ರದೇವರ ಸಂಚಾರವಾಗುತ್ತದೆ. ಮಾನಸಿಕ ತೊಂದರೆಯನ್ನು ಅನುಭವಿಸುತ್ತೀರಿ. ನಿಸರ್ಗದ ವಾತಾವರಣದಲ್ಲಿ ಸುಂದರ ಕ್ಷಣಗಳನ್ನು ಕಳೆಯಿರಿ. ಅಂದ್ರೆ ನೀವು ಸ್ವಲ್ಪ ಮಾನಸಿಕವಾಗಿ ಖಿನ್ನತೆಗೊಳಗಾಗುವ ಸಾಧ್ಯತೆ ಇರುವುದರಿಂದ ಸ್ವಲ್ಪ ಏನಪ್ಪಾ ಅಂದ್ರೆ ನಿಸರ್ಗದ ಜೊತೆ ಸಂಪರ್ಕವನ್ನು ಹೊಂದಿರಿ. ಸ್ವಲ್ಪ ವ್ಯಾಯಾಮ ಗೇಮ್ ಎಲ್ಲ ಮಾಡಿ. ನಂತರ ಏನಪ್ಪಾ ಅಂದ್ರೆ 16, 17, 18 ಪಂಚಮ ಭಾವದಲ್ಲಿ ಚಂದ್ರರ ಸಂಚಾರವಿರುವುದರಿಂದ ಸಂಗಾತಿಗಳ ಮಧ್ಯೆ ವಿರಸ ಉಂಟಾಗ್ತಕ್ಕಂಥದ್ದು. ಯಾಕಂದ್ರೆ ಗೋಚಾರದಲ್ಲಿ ಪಂಚಮದಲ್ಲಿ ಏನಪ್ಪಾ ಅಂದ್ರೆ ಚಂದ್ರದೇವರ ಸಂಚಾರದಿಂದ ಅಶುಭ ಫಲಿತಾಂಶವನ್ನು ನೀವು ಕಾಣುವಿರಿ. ಪ್ರೇಮ ವ್ಯವಹಾರದಲ್ಲಿ ನಿರಾಶೆ ಉಂಟಾಗ್ತಕ್ಕಂಥದ್ದು, ನಷ್ಟ ಉಂಟಾಗ್ತಕ್ಕಂಥದ್ದು ಆಗುತ್ತದೆ. ಇನ್ನು 19, 20ನೇ ತಾರೀಕು ಆರೋಗ್ಯದಲ್ಲಿ ಉತ್ತಮವಿರಲಿದೆ. ಧನಲಾಭ ಉಂಟಾಗ್ತಕ್ಕಂಥದ್ದು, ಶತ್ರು ನಿಗ್ರಹ ಉಂಟಾಗ್ತಕ್ಕಂಥದ್ದು, ಇಷ್ಟ ವಸ್ತುಗಳ ಖರೀದಿಯು ಉಂಟಾಗ್ತಕ್ಕಂಥದ್ದು. ಈ 2 ದಿನಗಳು ಅತ್ಯಂತ ಶುಭವಾಗಿರ್ತಕ್ಕಂಥ ದಿನಗಳಾಗಿರ್ತವೆ. ಇನ್ನು 21, 22, 23 ಈ 3 ದಿನಗಳು ಮದುವೆ ಸಮಾರಂಭದಲ್ಲಿ ಭಾಗಿಯಾಗುವಿರಿ. ಅಥವಾ ಯಾರಿಗೆ ಅವಿವಾಹಿತರಿದ್ರೆ ಅವರಿಗೂ ಕೂಡ ಏನಪ್ಪಾ ಅಂತಂದ್ರೆ ವಿವಾಹದ ಒಂದು ಲಾಭವಾಗ್ತಕ್ಕಂಥದ್ದು, ಸಂಗಾತಿಯೊಂದಿಗೆ ಸರಸ, ಉತ್ತಮ ಭೋಜನವನ್ನು ಮಾಡುವಿರಿ, ವ್ಯವಹಾರದಲ್ಲಿ ಲಾಭವಾಗ್ತಕ್ಕಂಥದ್ದು. ಈ 3 ದಿನಗಳು ಅತ್ಯಂತ ಶುಭದಾಯಕ ಫಲಿತಾಂಶವನ್ನು ಕೊಡ್ತಕ್ಕಂಥವು. ಇನ್ನು 24, 25 ಅಷ್ಟಮದಲ್ಲಿ ಚಂದ್ರರ ಸಂಚಾರ ಹಣಕಾಸಿನ ನಷ್ಟವನ್ನು ತರ್ತಕ್ಕಂಥದ್ದು, ಅನಾರೋಗ್ಯ, ಜಗಳ, ಅಶಾಂತಿ, ಅಶುಭ ದಿನಗಳಾಗಿರುತ್ತವೆ. ಇನ್ನು 26, 27 ಧರ್ಮಭಾವದಲ್ಲಿ ಸಂಚಾರ. ದೀರ್ಘ ಪ್ರಯಾಣದಿಂದ ಆಯಾಸವನ್ನು ಹೊಂದಿರಿ. ಅನಿರೀಕ್ಷಿತ ಖರ್ಚುಗಳು ಉಂಟಾಗಲಿವೆ. ಅಗೌರವಗಳು ಉಂಟಾಗ್ತದೆ. ಧಾರ್ಮಿಕ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸುವಿರಿ. ಇನ್ನು 28, 29 ದಶಮದಲ್ಲಿ ಸಂಚಾರ. ಒಳ್ಳೆಯ ಫಲಿತಾಂಶವನ್ನು ಕಾಣಲಿದ್ದೀರಿ. ಮನೆಯಲ್ಲಿ ಸಂತೋಷ, ವೃತ್ತಿಯಲ್ಲಿ ಯಶಸ್ಸು ಉಂಟಾಗ್ತಕ್ಕಂಥದ್ದು, ಸಾರ್ವಜನಿಕ ಜೀವನದಲ್ಲಿ ಸಂತೋಷಕರ ಪ್ರಸಂಗಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು, ಆಸ್ತಿ ಮಾರಾಟದಿಂದ ಲಾಭವಾಗ್ತಕ್ಕಂಥದ್ದು. ಇನ್ನು 30, 31ರಲ್ಲಿ 31ನೇ ದಿನಾಂಕದಲ್ಲಿ ದಾಂಪತ್ಯ ಸೌಖ್ಯ, ಧನ ಲಾಭ, ಜೀವನದಲ್ಲಿ ಸಮೃದ್ಧಿಯನ್ನು ಅನುಭವಿಸ್ತಕ್ಕಂಥದ್ದು, ಉತ್ತಮ ಆರೋಗ್ಯವನ್ನು ಅನುಭವಿಸ್ತಕ್ಕಂಥದ್ದು, ಆಟಗಳಲ್ಲಿ ಜಯ ಇತ್ಯಾದಿ ಶುಭಗಳನ್ನು ನೀವು ಈ ತಿಂಗಳು 30, 31ನೇ ತಾರೀಕಿನಿಂದ ನೀವು ಅನುಭವಿಸುತ್ತೀರಿ. ಇದಿಷ್ಟು ನಿಮ್ಮ ಗೋಚಾರ ಗ್ರಹಸ್ಥಿತಿ ಆಗಿರುತ್ತದೆ. ಆತ್ಮೀಯರೇ, ದಯವಿಟ್ಟು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಪರಿಹಾರವನ್ನು ನೋಡೋದಾದ್ರೆ ಈ ತಿಂಗಳು ನೀವೇನ್ ಮಾಡ್ರಿಪ್ಪ ಅಂತಂದ್ರೆ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ವಿಷ್ಣು ಸಹಸ್ರನಾಮವನ್ನು ಕೇಳಿ, ಅನ್ಲಿಕ್ಕೆ ಕೇಳಿ, ಗಣಪತಿಯ ಮಂತ್ರವನ್ನ ಪಠನೆ ಮಾಡ್ತಕ್ಕಂಥದ್ದು, ಸಂಕಷ್ಟಿಯನ್ನು ಆಚರಿಸ್ತಕ್ಕಂಥದ್ದು, ಗಣಪತಿಯ ಮಂತ್ರ ಅಥವಾ ಸಂಕಷ್ಟಹರ ಗಣಪತಿ ಸ್ತೋತ್ರ ಇರುತ್ತದೆ, ಅದನ್ನು ಕೂಡ ನೀವು ಅನ್ಲಿಕ್ಕೆ ಅಡ್ಡಿಲ್ಲ. ಇವೆಲ್ಲವೂ ಕೂಡ ಮಂಗಳವಾರ ಗಣಪತಿಯ ಗರಿಕೆಯನ್ನು ಅರ್ಪಿಸಿ, 21 ಗರಿಕೆಯನ್ನು ಮಂಗಳವಾರ ಅರ್ಪಿಸುವುದರಿಂದ ಕೂಡ ನೀವು ಈ ಪ್ರಾಪ್ತವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ನೀವು ಪಾರಾಗ್ತೀರಿ. ಇದಿಷ್ಟು ನಿಮ್ಮ ಗೋಚಾರ ಫಲವಾಗಿರುತ್ತದೆ. ಆದ್ಮೇಲೆ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.